ನೋಡಿ, ನೀವು ಫಾಸ್ಟ್ ಫುಡ್ಡನ್ನು ಸಿಕ್ಕಾಪಟ್ಟೆ ತಿಂತೀರಾ? ಹಾಗಿದ್ರೆ ಎಚ್ಚರದಿಂದ ಇರಿ. ಯಾಕೆಂದರೆ ಫಾಸ್ಟ್ ಫುಡ್ನಲ್ಲಿ ತಿಂಡಿಯನ್ನು ತಿಂದು ಬಾಲಕಿ ಸಾವನ್ನಪ್ಪಿರುವಂಥ ಘಟನೆ ಆಗಿದೆ. ಎಲ್ಲಿ ಗೊತ್ತಾ? ಉತ್ತರ ಪ್ರದೇಶದ ಅಮ್ರೋಹಾದ 16 ವರ್ಷದ ಬಾಲಕಿ ಅಹಾನ ಫಾಸ್ಟ್ ಫುಡ್ಡನ್ನು ಸಿಕ್ಕಾಪಟ್ಟೆ ತಿಂದು ಬಾಲಕಿ ಸಾವನ್ನಪ್ಪಿರೋದು. ಬರ್ಗರು, ಪಿಜ್ಜಾ, ಮ್ಯಾಗಿ ಅಂತ ಕುರುಕುಲ್ ತಿಂಡಿಗಳೇ ಈಕೆಯ ಆಹಾರ ಆಗಿತ್ತಂತೆ. ಅಪರೂಪಕ್ಕೆ ಮಾತ್ರ ಮನೆ ಊಟ ಮಾಡ್ತಿದ್ರಂತೆ. ಇದರಿಂದಾಗಿ ಕರುಳು ಸಮಸ್ಯೆ ಉಂಟಾಯಿತು. ಆ ಕರುಳು ಸಮಸ್ಯೆಯಿಂದ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಬಾಲಕಿ. ಅತಿಯಾದ ಈ ಜಂಕ್ ಫುಡ್ಗಳ ಸೇವನೆಯಿಂದ ವಿಪರೀತವಾಗಿ ನಿಶಕ್ತಿ ಆಯಿತು, ಕರುಳಿಗೆ ಹಾನಿಯಾಯಿತು. ಅದಾದಮೇಲೆ ಅದು ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಯಿತು. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಬಾಲಕಿ ಅಸುನೀಗಿದ್ದಾರೆ. ಅಂದರೆ ಈ ಫಾಸ್ಟ್ ಫುಡ್ಡು ಅಂತಂತಂದರೆ ಈ ಜಂಕ್ ಫುಡ್ಡು ಅಂತ ಕರಿತೀವಿ. ಅದು ಜಂಕ್ ಫುಡ್ಡು ನಿಜಕ್ಕೂ ಸೇಫ್ ಅಲ್ಲ. ಈ ಬರ್ಗರು, ಪಿಜ್ಜಾ, ಮ್ಯಾಗಿ ಅದೆಲ್ಲವೂ ಕೂಡ ಬಹಳ ಅಪರೂಪದಲ್ಲಿದ್ದರೆ ಒಳ್ಳೆಯದು. ಆದರೆ ಈಕೆ ಪಾಪ ಈ ಬಾಲಕಿ ಏನು ಮಾಡ್ತಾರೆ, ಅದನ್ನೇ ರೂಢಿ ಮಾಡ್ಕೊಳ್ಳೋದು, ರೆಗ್ಯುಲರ್ ತಿಂಡಿ ತಿನಿಸಾಗಿ ಮಾಡ್ಕೊಂಡ್ಬಿಟ್ಟಿರೋದು. ಈಗ ಅದು ವಾರದಲ್ಲಿ ಒಂದು ಅಥವಾ ತಿಂಗಳಲ್ಲಿ 1-2 ಬಾರಿ ತಿನ್ನೋದೇ ಹೆಚ್ಚು ಈ ಸ್ನ್ಯಾಕ್ಸ್ಗಳನ್ನು ಅಥವಾ ಈ ಜಂಕ್ ಫುಡ್ಗಳನ್ನು. ಈಕೆ ಏನು ಮಾಡಿದ್ದಾರೆ, ಮನೆ ಊಟನೇ ವಾರದಲ್ಲಿ 2-3 ಬಾರಿ ಮಾತ್ರ ಮಾಡೋದು. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಜಂಕ್ ಫುಡ್ ತಿನ್ನೋದಂಗೆ ಮಾಡಿ ಈಗ ಆರೋಗ್ಯ ಹದಗೆಟ್ಟು ಸಾವನ್ನಪ್ಪಿದ್ದಾಳೆ. मामला ये है, मेरे एक छोटे भाई हैं मंसूर साहब, उनकी बेटी थी 16 साल की, बहुत प्यारी बच्ची थी, लेकिन बस किसी वजह से उसको फास्ट फूड और ये सब जो पैकिंग फूड होते हैं खाने की आदत पड़ गई। चाउमीन, पास्ता, बर्गर और मोमोज और ये सब चीजें जो है जो आती हैं 5-5 रुपए की पैकेटों में, वो खाने लगी। जल्दी मतलब ना पकाना पड़े और ना कुछ करना पड़े। शादियों में जाती थी तो मैगी, बर्गर और ये चाउमीन और ये जो ठेले लगाते हैं आजकल शादियों में लोग, सब तो सोचना चाहिए कि ख्याल नहीं रहता है ये लोगों को एंटरटेन करने के चक्कर में बर्गर ये जो खा रहे हैं लोग, इसका कितना साइड इफेक्ट है। उसकी कुछ 15 दिन पहले तकरीबन उसके पेट में अजीब सा वो होती तकलीफ हुई, दर्द हुआ, तो हम लोग हॉस्पिटल ले गए। हॉस्पिटल ले जाने के बाद में हमने उसका अल्ट्रासाउंड कराया। अल्ट्रासाउंड में उसकी कुछ अजीब सा वो आया, तो हमने फिर उसके बाद मैं दिल्ली ले गया जीबी पंत हॉस्पिटल। उन्होंने कहा कि ये हमारा गैस्ट्रो उसका नहीं है, पेट का नहीं है, ये आप न्यूरो सर्जरी में दिखाइएगा। तो हमने उसकी सिटी स्कैन कराई। सिटी स्कैन कराने के बाद हमें जब पता चला तो उसके पूरा फ्लूट है। तो जब न्यूरो सर्जरी में हम डॉक्टर से हमने उनको दिखाया, मैं मुरादाबाद लाया जेम्स हॉस्पिटल में, मैंने ऑपरेशन कराया। तो जब ऑपरेशन कराया तो उसके पेट में तकरीबन कुछ 6 लीटर तो पस निकला, मतलब जो होता मवाद वगैरह, और उसमें 50 ये चीजें, मैगी के आइटम और ये चीजें और जो उसने फास्ट फूड खाए होंगे, उससे उसकी आंत जो है वो फट गई। ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್, ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ಅರುಣ್, ಇತ್ತೀಚೆಗೆ ಸಣ್ಣ ಪುಟ್ಟ ಏಜ್ಗಳಲ್ಲೇ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ಳೋದು, ಬೇಗ ಸಾವಿಗೀಡಾಗೋದು ಪ್ರಕರಣಗಳು ಸಾಕಷ್ಟು ನೋಡಿದ್ದೀವಿ ನಾವು. ಅದಕ್ಕೆಲ್ಲಕ್ಕೂ ಕಾರಣ ಈಗಿನ ಜನ್ರೇಷನ್ನ ಆಹಾರ ಪದ್ಧತಿ. ಅದಕ್ಕೆ ಸಾಕ್ಷಿ ಅನ್ನಿಸ್ತಾ ಇದೆ ಈ ಒಂದು ಪ್ರಕರಣ. ಇದು ಉತ್ತರ ಪ್ರದೇಶದ ಮೊರಾದಾಬಾದ್ನಲ್ಲಿ ಆಗಿರುವಂಥ ಘಟನೆ. 11ನೇ ಕ್ಲಾಸು ಅಂದರೆ ಹೆಚ್ಚು ಕಡಿಮೆ ಫಸ್ಟ್ PUC ಓದ್ತಾ ಇದ್ದಂಥ ಹುಡುಗಿ ಅಹಾನ. ಈಕೆಗೆ ಚಿಕ್ಕಂದಿನಿಂದಲೂ ಕೂಡ ಈ ಜಂಕ್ ಫುಡ್ ತಿನ್ನುವಂಥ ಹವ್ಯಾಸ ಇತ್ತಂತೆ. ಮನೇಲಿ ಮಾಡಿದ ಅಡುಗೆ ಊಟಕ್ಕಿಂತ ಹೆಚ್ಚಾಗಿ ಈಕೆ ಜಂಕ್ ಫುಡ್ಗಳನ್ನ ವಿಪರೀತ ತಿಂತಾ ಇದ್ಲು. ಅದನ್ನು ಅವ್ರು ಚಿಕ್ಕಪ್ಪನೇ ಹೇಳಿದ್ದಾರೆ. 28ನೇ ತಾರೀಕು, ನವೆಂಬರ್ 28ನೇ ತಾರೀಕು ಆಕೆಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ. ಆಕೆನ ಮೊರಾದಾಬಾದ್ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಪರಿಸ್ಥಿತಿ ಸುಧಾರಿಸಿಲ್ಲ. ಅಲ್ಲಿ ಡಾಕ್ಟ್ರೇನೋ ಆಪ್ರೇಷನ್ ಮಾಡಿದ್ದಾರೆ, ಆದರೂ ಕೂಡ ಪರಿಸ್ಥಿತಿ ಸುಧಾರಿಸಿಲ್ಲ. ಅಲ್ಲಿಂದ ದೆಹಲಿಯ ಏಮ್ಸ್ಗೆ ಕರ್ಕೊಂಬಂದು ಸೇರಿಸಿದ್ದಾರೆ. ಅಲ್ಲೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಮೃತಪಟ್ಟಿದ್ದಾಳೆ. ಡಾಕ್ಟ್ರ್ ಹೇಳ್ತಾರೆ ಆಕೆಯ ಕರುಳುಗಳು ಒಂದಕ್ಕೊಂದು ಸಂಪೂರ್ಣ ಬೆಸೆದ್ಕೊಂಡ್ಬಿಟ್ಟಿತ್ತಂತೆ. ಜೀರ್ಣಾಂಗ ವ್ಯವಸ್ಥೆ ಕಂಪ್ಲೀಟಾಗಿ ಡ್ಯಾಮೇಜ್ ಆಗೋಗಿತ್ತು. ಅಷ್ಟೇ ಅಲ್ಲ, ಆ ಸೋಂಕಿನ ಪ್ರಮಾಣ ಇದೆಯಲ್ಲ ಶ್ವಾಸಕೋಶಕ್ಕೂ ಕೂಡ ಹರಡಿತ್ತು. ಆಕೆಗೆ ಉಸಿರಾಟ ಮಾಡೋದೇ ಕಷ್ಟ ಆಗ್ತಾಯಿತ್ತು ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಕೆಗೆ ಈ ಪರಿಸ್ಥಿತಿ ಯಾಕೆ ಬಂತು? ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಈ ಥರ ಜೀರ್ಣಾಂಗ ವ್ಯವಸ್ಥೆ ಡ್ಯಾಮೇಜ್ ಆಗಿದ್ದಾದರೂ ಯಾಕೆ ಅಂತಂದರೆ ಆಕೆ ನಿರಂತರವಾಗಿ ಸೇವನೆ ಮಾಡ್ತಿದ್ದಂಥ ಜಂಕ್ ಫುಡ್, ಅದು ಮ್ಯಾಗಿ ಇರ್ಬೋದು, ಪಿಜ್ಜಾ ಇರ್ಬೋದು, ಅಥವಾ ಚಿಪ್ಸ್ ಇರ್ಬೋದು, ಏನೇ ಇರಲಿ,
ಎಲ್ಲ ರೀತಿಯ ಜಂಕ್ ಫುಡ್ಗಳೇನಿದೆ ಈ ಜಂಕ್ ಫುಡ್ಗಳನ್ನ ಕೆಡದಂತೆ ಹಾಗೆ ಇಡೋದಕ್ಕೆ ಪ್ರಿಸರ್ವೇಟಿವ್ಸ್ನ ಹಾಕಿರ್ತಾರೆ. ಈ ಪ್ರಿಸರ್ವೇಟಿವ್ಸ್ ಯಾವುದು? ಅದರಲ್ಲೂ ಕೂಡ ಅಪಾಯಕಾರಿಯಾಗಿರುವಂಥ ಅಜಿನೋಮೋಟೋ, ನಾವೇನು ಟೇಸ್ಟಿ ಪೌಡರ್ ಅಂತ ಹೇಳ್ತೀವಲ್ಲ, ಅಜಿನೋಮೋಟೋ ಅನ್ನುವಂಥ ರಾಸಾಯನಿಕವನ್ನು ಇದಕ್ಕೆ ಬೆರೆಸ್ತಾರೆ. ಇದರಿಂದಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ನೇರವಾದ ದುಷ್ಪರಿಣಾಮ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ನಮಗೆ ನೈಸರ್ಗಿಕವಾಗಿ ಹಸಿವಾಗಬೇಕಲ್ಲ, ಈ ಹಸಿವನ್ನು ಈ ಒಂದು ಅಜಿನೋಮೋಟೋ ರಾಸಾಯನಿಕ ಮುಚ್ಚಾಕ್ಬಿಡುತ್ತೆ. ನಮ್ಮ ದೇಹಕ್ಕೆ ಸಿಗಬೇಕಾದಂಥ ಯಾವುದೇ ಪೋಷಕಾಂಶಗಳು ಕೂಡ ಸಿಗದಂತಾಗುತ್ತವೆ. ಅದೇ ನೋಡಿ ನಮ್ಮ ಮನೆಯಲ್ಲಿ ಮಾಡುವಂಥ ನಮ್ಮ ದೇಶೀಯ ಆಹಾರ ಪದ್ಧತಿ ಏನಿದೆ, ಈ ದೇಶೀಯ ಆಹಾರ ಪದ್ಧತಿಯಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳು, ದೇಹಕ್ಕೆ ಬೇಕಾದಂಥ ಶಕ್ತಿಯನ್ನು ಒದಗಿಸುವಂಥ ಪ್ರೋಟೀನ್ಗಳು ಇವೆಲ್ಲವೂ ಕೂಡ ನಮ್ಮ ದೇಶೀಯ ಆಹಾರದಲ್ಲಿ ಸಿಗುತ್ತವೆ. ಆದರೆ ಜಂಕ್ ಫುಡ್ಡಲ್ಲಿ ಇದು ಯಾವುದೂ ಇಲ್ಲ. ಬದಲಾಗಿ ಆರೋಗ್ಯವನ್ನು ಹಾಳು ಮಾಡ್ಕೋಬೇಕಾಗತ್ತೆ. ಅದ್ರೇನು ಮಾಡೋದು? ನಾಲ್ಗೆ ರುಚಿಗೆ ತಿನ್ನೋದು, ನಾಯಿ ಸಾವು ಸಾಯೋದು ಅಂತಾರಲ್ಲ, ಅಂಥ ಪರಿಸ್ಥಿತಿನ ನಿರ್ಮಾಣ ಮಾಡ್ಕೊಳ್ತಾ ಇದೆ ನಮ್ಮ ಯುವ ಪೀಳಿಗೆ. ಯುವ ಪೀಳಿಗೆ ಮಾತ್ರ ಅಲ್ಲ, ಬಹುತೇಕರು ನಾಲ್ಗೆ ರುಚಿಗೆ ಹೋಗ್ತಾ ಇದ್ದಾರೆ. ಇದು ಅಪಾಯಕಾರಿ. ಇದು ಕೇವಲ ಒಬ್ಬ ಅಹನ ಉದಾಹರಣೆ ಅಲ್ಲ, ಬಹುಶಃ ನಮ್ಮ ದೇಶಾದ್ಯಂತ ಇದೇ ಪರಿಸ್ಥಿತಿ. ಅದು ಕೋಲ್ಡ್ ಡ್ರಿಂಕ್ಸ್ಗಳಿರ್ಬೋದು, ಕೋಕ್ ಇರ್ಬೋದು, ಪೆಪ್ಸಿ ಇರ್ಬೋದು, ಯಾವುದೇ ಕೃತಕ ಬಣ್ಣಗಳನ್ನು ಆ್ಯಡ್ ಮಾಡಿ ತಯಾರು ಮಾಡುವಂಥ ಆಹಾರ ಇರ್ಬೋದು, ಅಥವಾ ಈ ಥರ ಜಂಕ್ ಫುಡ್ಗಳಿರ್ಬೋದು, ಇವು ಅತ್ಯಂತ ಅಪಾಯಕಾರಿ. ಅದಕ್ಕೆ ಬದಲಾಗಿ ನಮ್ಮ ಇಡ್ಲಿ, ದೋಸೆ ಅಥವಾ ನಮ್ಮ ತರಕಾರಿ ಸಾಂಬಾರು, ಪಲ್ಯಗಳು, ರೊಟ್ಟಿ ಇವುಗಳನ್ನ ಹೆಚ್ಚಾಗಿ ಬಳಸಿ ಆರೋಗ್ಯವನ್ನು ಉಳಿಸ್ಕೋಬೇಕು, ಜೀವನ ಉಳಿಸ್ಕೋಬೇಕು ಅಷ್ಟೇ. ಇದನ್ನೇ ಡಾಕ್ಟ್ರು ಕೂಡ ಹೇಳ್ತಾ ಇರುವಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ವರುಣ್ ಡೀಟೇಲ್ಸ್ಗಾಗಿ.